ಹಲೋ ಫ್ರೆಂಡ್ಸ್, ಸುಕುಂ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಗೋಲಿ ಪಕೋಡ ಹೇಳ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು: 2 ಈರುಳ್ಳಿ, 1 ಬೌಲ್ ಮೈದಾ ಹಿಟ್ಟು, ಸ್ವಲ್ಪ ಚಾಪ್ ಮಾಡಿದ ಕಡಲೆ ಬೀಜ, ಪುಟಾಣಿ, ಕರಿಬೇವಿನ ಸೊಪ್ಪು, ಬಿಳಿ ಎಳ್ಳು, ಹಸಿ ಶುಂಠಿ ತುರಿದಿದ್ದು, ಹಸಿ ಮೆಣಸಿನಕಾಯಿ, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಮಗ್ರಿಗಳು ಬೇಕಾಗ್ತವೆ. ಈಗ ಕಟ್ ಮಾಡಿರುವ ಈರುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿರ್ತೇವಲ್ಲ ಅವನ್ನ ಹಾಕಿ, ಆಮೇಲೆ ಕರಿಬೇವಿನ ಸೊಪ್ಪೇನು ಸಣ್ಣ ಕಟ್ ಮಾಡಿರ್ತೇವಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಸಿ ಶುಂಠಿ ತುರಿದಿಟ್ಟಿರ್ತೇವಲ್ಲ ಅದನ್ನು ಸ್ವಲ್ಪ ಹಾಕೋಣ. ಆಮ್ಯಾಗ ಶೇಂಗಾ ಬೀಜ ಏನು ಜಜ್ಜಿರ್ತೇವಲ್ಲ, ಕಡಲೆ ಬೀಜ, ಪುಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು. ಪುಟಾಣಿ ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಸ್ವಲ್ಪ ಸೋಡಾ ಪುಡಿ ಹಾಕೋಣ. ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ನಾವು ಕಾಯಿಸ್ಬೇಕು. ನಾವು ಎಷ್ಟು ಇದನ್ನು ಚೆನ್ನಾಗಿ ಕಾಯಿಸ್ತೇವೆ ಅಷ್ಟು ಚೆನ್ನಾಗಿ ನಮಗೆ ಪಕೋಡ ಬರ್ತಾವೆ. ಇನ್ನೇನು ಮಳೆಗಾಲ ಶುರು ಆಯ್ತಲ್ಲ, ಥಂಡಿಗೆ ಬಿಸಿ ಬಿಸಿ ಪಕೋಡ ತಿನ್ಬೇಕಂತ ಅನಿಸುತ್ತಲ್ಲ, ಅವಾಗ ಮಾಡ್ಕೋಬೋದು. ಈ ಥರ ನೀರು ಒಡೆಯೋವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು. 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ಳೋಣ. ಇದನ್ನು 5ರಿಂದ 10 ನಿಮಿಷ ಕಾಲ ನಾವು ಚೆನ್ನಾಗಿ ಕಾಯಿಸ್ಬೇಕು. ಕಾಯಿಸಿ ಎಲ್ಲ ನೀರು ಬರಬೇಕು ಈ ಥರ ಈರುಳ್ಳಿಯಲ್ಲಿ. ಆಮೇಲೆ ನಾವೇನು 1 ಬೌಲ್ ಮೈದಾ ಹಿಟ್ಟು ತೊಗೊಂಡಿರ್ತೇವಲ್ಲ ಅದನ್ನ ಹಾಕ್ಕೊಳ್ಳೋಣ. ನಾವೆಷ್ಟು ಎಲ್ಲ ಮಿಶ್ರಣ ಕಾಯಿಸ್ತೇವೆ ಅಷ್ಟು ಚೆನ್ನಾಗಿ ನಮಗೆ ಪಕೋಡವು. ನೀರು ಹಾಕಬಾರ್ದು. ಈಗ ನೀರು ಹಾಕದೇ ಇರೋ ಥರನೇ ನಾವು ಕಾಯಿಸ್ಕೋಬೇಕು. ಈ ಈರುಳ್ಳಿಯಲ್ಲಿ ಏನು ನೀರು ಬಿಟ್ಟಿರ್ತೈತಲ್ಲ ಅದರಲ್ಲೇ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಈ ಥರ ನೀರು ಹಾಕ್ತಾನೆ ಈ ಥರ ಹದಕ್ಕೆ ಬಂದಿದೆ ಅದು. ನಾ ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ. ಇನ್ನೇನು ಮಳೆಗಾಲ ಶುರು ಆಯ್ತಲ್ಲ, ಸಾಯಂಕಾಲ ಟೀ ಕಾಫಿ ಜೊತೆ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನೋಡಿ ಸ್ವಲ್ಪ ಎಷ್ಟು ನೀರು ಹಿಡಿಯುತ್ತೆ ಅಷ್ಟು ಮಾತ್ರ ನಾವು ನೀರು ಹಾಕ್ಕೋಬೇಕಾಗ್ತದೆ. ಈ ಥರ ಹದ ಬಂದಿದೆ. ನಾವು ಸ್ವಲ್ಪ ನೀರು ಹಾಕಿಲ್ಲ. ಇವಾಗ ಸ್ವಲ್ಪ ಎಷ್ಟು ಹಿಡಿಯುತ್ತೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡು ಒಂದು ಹದಕ್ಕೆ ಬಂದಮೇಲೆ ಉಂಡೆ ಥರ ಬಿಡಕ್ಕೆ ಬರ್ಬೇಕು ನಮ್ಗೆ ಅದು ಎಣ್ಣೆಯಲ್ಲಿ. ಈ ಥರ ಮಾಡ್ಕೋಬೇಕು. ಯಾರಾದರೂ ಗೆಸ್ಟ್ ಬಂದರೆ ಆಗ ಸಾಯಂಕಾಲ ಮನೆಯಲ್ಲಿರೋ ಪದಾರ್ಥನ ಯಾವುದು ನಾವು ಹೊರಗೆ ತಂದು ಮಾಡ್ಬೇಕನ್ನೋ ಹಂಗಿಲ್ಲ, ದಿಢೀರ್ ಅಂತ ಮಾಡ್ಬೋದು. ತುಂಬಾ ಬೇಗ ಆಗುವಂಥ ರೆಸಿಪಿ ಇದು. ತುಂಬ ರುಚಿಯಾಗಿಯೂ ಇರುತ್ತದೆ. ಈ ಥರ ಉಂಡೆ ಥರ ಬಿಡಬೇಕು ನಮ್ಗೆ. ಅಂದರೆ ಹಿಟ್ಟು ಒಂದು ಹದಕ್ಕೆ ಕರೆಕ್ಟ್ ಬಂದಿದೆ ಅಂತ ಅರ್ಥ. ಈ ಥರ ಉಂಡೆಯಾಗಿ ಬೀಳಬೇಕು. ಈಗ ಎಣ್ಣೆ ಕಾದಿದೆ. ಅದಕ್ಕೆ ನಾವು ಪಕೋಡ ಏನು ರೆಡಿ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಎಣ್ಣೆಯಲ್ಲಿ ಬಿಡೋಣ. ಈ ಥರ ಉಂಡೆಯಾಗಿ ನಾವು ಪಕೋಡನ ಬಿಡ್ತಾ ಬರಬೇಕು. ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತದೆ. ಅಂದ್ರೆ ಒಳಗೆಲ್ಲ ಚೆನ್ನಾಗಿ ಬೇಯ್ತದೆ. ನಾವೇನು ಸಣ್ಣ ಉರಿಯಲ್ಲಿ ಇವನ್ ಪಕೋಡ ಮಾಡ್ಕೊಂಡ್ರೆ ಒಳಗೆ ತುಂಬ ಚೆನ್ನಾಗಿ ಬೇಯ್ತವೆ. ಸಣ್ಣ ಉರಿಯಲ್ಲೇ ನಾವು ಪಕೋಡನ ಮಾಡ್ಕೋಬೇಕಾಗುತ್ತದೆ. ನೋಡಿ, ಈ ಥರ ಸಣ್ಣ ಉರಿಯಲ್ಲಿ ಮಾಡಿದರೆ ಪಕೋಡ ರೆಡಿ. ಈವ್ನಿಂಗ್ ಟೈಮ್ ರೆಸಿಪಿ ಪಕೋಡ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.